ಎಲ್ರಿಗೂ ನಮಸ್ಕಾರ. ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲ ಗಣ್ಯರಿಗೆ, ಅದಕ್ಕಿಂತ ಮುಖ್ಯವಾಗಿ ನಮ್ಮ ಧ್ರುವ ಸರ್ ಬಂದಿದ್ದಾರೆ. ತುಂಬ ಖುಷಿ ಕೊಡುವಂಥ ವಿಷಯ. ತುಂಬ ಧನ್ಯವಾದಗಳು ಸರ್ಗೆ. ಧ್ರುವ ಸರ್ ಬಗ್ಗೆ ನಾನು ತುಂಬ ಹತ್ತಿರದಿಂದ ಅಬ್ಸರ್ವ್ ಮಾಡ್ತಾ ಇದ್ದಂಗೆ, ಅವ್ರ ಬ್ರದರ್ ಜೊತೆಗೆ, ಚಿರು ಜೊತೆಗೆ ನಾನು 2 ಸಿನಿಮಾ ಮಾಡಿದ್ದೀನಿ. ಸಂಹಾರ ಮತ್ತು ರುದ್ರತಾಂಡವ 2 ಸಿನಿಮಾ ಮಾಡಿದ್ದೀನಿ. ನನಗೂ ಚಿರುಗೂ ತುಂಬ ಒಂದು ಒಳ್ಳೆಯ ನಂಟಿತ್ತು. 2 ಸಿನಿಮಾ ಮಾಡಿದ್ವಿ ಅಂದರೆ ಗೊತ್ತಾಗುತ್ತೆ, ಒಂದು ಫ್ರೆಂಡ್ಶಿಪ್ಪು, ಒಂದು ಬಾಂಡಿಂಗು ತುಂಬ ಚೆನ್ನಾಗಿತ್ತು. ಚಿರು ಅವರು ತುಂಬ ದೊಡ್ಡ ಸ್ಟ್ರೆಂತ್ ಏನಂದರೆ, ಫ್ರೆಂಡ್ಸ್ಗಳೇ ದೊಡ್ಡ ಸ್ಟ್ರೆಂತು. ಫ್ರೆಂಡ್ಶಿಪ್ನ ಅವರು ಯಾವಾಗೂ ಬಿಟ್ಕೊಡ್ತಾ ಇರಲಿಲ್ಲ. ತುಂಬ ದೊಡ್ಡ ಸ್ಟ್ರೆಂತು ಚಿರು ಅವ್ರದ್ದು. ಆ ಒಂದು ಸ್ಟ್ರೆಂತು ಮತ್ತು ಚಿರು ಅವರ ಜೊತೆಯಲ್ಲಿರುವಂಥ ಎಲ್ಲರನ್ನೂ ತುಂಬ ಚೆನ್ನಾಗಿ ಕಾಪಾಡಿಕೊಂಡು ಧ್ರುವ ಸರ್ ಬರ್ತಾಯಿದ್ದಾರೆ. ಅದು ತುಂಬ ಖುಷಿ ಕೊಡುವಂಥ ವಿಷಯ. ನಮ್ಮ ನಂಟು ಚಿರು ಅವ್ರಿಗೆ ಮುಗಿಲಿಲ್ಲ. ಆ ನಂಟು ಹಾಗೆ ಕಂಟಿನ್ಯೂ ಆಗ್ತಾಯಿದೆ ಅವ್ರ ಜೊತೆಗೆ, ಅವ್ರ ಫ್ಯಾಮಿಲಿ ಜೊತೆಗೆ. ಧ್ರುವ ಅವ್ರಿಗೆ ತುಂಬ ಧನ್ಯವಾದಗಳು. ಧ್ರುವ ಸರ್ಗೆ ಮೊನ್ನೆ ನನ್ನ ಮಗನ ಉಪನಯನಕ್ಕೂ ಬಂದಿದ್ದರು. ಒಂದು ಫ್ಯಾಮಿಲಿ ನಂಟು ಹಾಗೆ ಬೆಳ್ಕೊಂಡು ಹೋಗ್ತಾಯಿದೆ. ತುಂಬ ಖುಷಿಯಾದಂಥ ವಿಷಯ. ತುಂಬ ಥ್ಯಾಂಕ್ಸ್ ಸರ್ ಬಂದಿದ್ದಕ್ಕೆ. ಎರಡನೇದ್ದು ಏನು ಅಂದರೆ, ನನ್ನ ಬಿಗಿನಿಂಗ್ ಡೇಸಿಂದನೇ 2008 ನಾನು ಡೈರೆಕ್ಟರ್ ಆದೆ. ವಾರಸ್ದಾರ ಅಂತ ಸಿನಿಮಾ. ಅದರಲ್ಲಿ ನಾನು ಅಶ್ವಿನಿ ಗೌಡ ಮತ್ತು ಸಂದೀಪ್ ಅಂತ ಇಬ್ಬರನ್ನ ಹುಡುಗ ಮತ್ತು ಹುಡುಗಿರನ್ನ ಇಂಟ್ರೊಡ್ಯೂಸ್ ಮಾಡಿದೆ. ಅಶ್ವಿನಿ ಗೌಡ ನಿಮಗೆಲ್ರಿಗೂ ಗೊತ್ತಿರುತ್ತೆ. ತುಂಬ ಸಿನಿಮಾಗಳು ಮಾಡಿದರು, ಸೀರಿಯಲ್ಗಳು ಮಾಡಿದರು, ತುಂಬ ಕೆಲಸಗಳನ್ನು ಇಂಡಸ್ಟ್ರಿಯಲ್ಲಿ ಮಾಡಿದ್ರು. ಒಂದು ಬಿಗಿನಿಂಗ್ ಡೇಸಿಂದ ಅಂದರೆ ನನಗೆ ಯಾವಾಗಲೂ ನನ್ನ ಫೀಲಿಂಗ್ ಏನು ಅಂತಂದರೆ, ನಾನು ಹೊಸಬ ಇದ್ದಾಗ ನನಗೆ ಇದೇ ಇಂಡಸ್ಟ್ರಿ ಅನ್ನ ಕೊಟ್ಟಿದೆ, ಹೆಸರು ಕೊಟ್ಟಿದೆ, ಎಲ್ಲನೂ ಕೊಟ್ಟಿರಬೇಕಪ್ಪ. ಅಂದರೆ ಈ ಇಂಡಸ್ಟ್ರಿಗೆ ಬರಬೇಕಂತ ಯಾರೆಲ್ಲ ಇರ್ತಾರಲ್ಲ, ಅವ್ರಿಗೊಂದು ಅವಕಾಶ ಕೊಡಬೇಕು ಅನ್ನೋದೇ ಯಾವಾಗಲೂ ಮೈಂಡಲ್ಲಿ ಓಡ್ತಾನೆ ಇರುತ್ತೆ. ನಾನು ರಾಜಾಹುಲಿ ಮಾಡಿದಾಗ್ಲೂ ಅಷ್ಟೇ, ಯಶ್ ಅವ್ರನ್ನ ಬಿಟ್ಟರೆ ನೀವು ಪ್ರತಿಯೊಬ್ಬರು ಅಲ್ಲಿರುವಂಥ ವಸಿಷ್ಠ ಇರ್ಬೋದು, ಚಿಕ್ಕಣ್ಣ ಇರ್ಬೋದು, ಹರ್ಷ ಇರ್ಬೋದು, ಪ್ರತಿಯೊಬ್ಬರು ಅವತ್ತು ಎಲ್ರಿಗೂ ಮೊದಲನೇ ಸಿನಿಮಾನೇ ಆಗಿತ್ತು. ಈ ಥರ ಪ್ರತಿ ಸಿನಿಮಾದಲ್ಲೂ ಅದನ್ನು ಬಳಸ್ತಾನೇ ಬಂದಿದ್ದೀವಿ. ಅದೊಂದು ಖುಷಿ ಕೊಡುವಂಥ, ತುಂಬ ಖುಷಿ ಕೊಡುವಂಥ ವಿಷಯ. ಹೊಸಬ್ರ ಜೊತೆಗೆ ಮತ್ತು ಅವಕಾಶ ಸಿಗದೇ ಇರುವಂಥವ್ರಿಗೆ ಒಂದು ಅವಕಾಶ ಕೊಟ್ಟು ಅವ್ರ ಜೊತೆಗೆ ನಾವು ಕೆಲಸ ಮಾಡೋದು. ತುಂಬ ಜನ ಟ್ಯಾಲೆಂಟೆಡ್ ಇರ್ತಾರೆ, ಅವ್ರಿಗೆ ಅವಕಾಶಗಳು ಸಿಗೋದಿಲ್ಲ. ಅವಕಾಶ ಸಿಕ್ಕರೆ ತುಂಬ ಚೆನ್ನಾಗಿ ಬಳಸ್ಕೋಬೋದು ಅನ್ನೋವಂಥವ್ರನ್ನ ಹುಡುಕಿ ಸಾಧ್ಯ ಆದಷ್ಟು ಅವ್ರನ್ನ ಸಿನಿಮಾಗೆ ಟ್ರೈನ್ ಮಾಡಿ ಅದನ್ನು ಇಂಡಸ್ಟ್ರಿ ಒಳಗಡೆ ಅವ್ರನ್ನ ಕರ್ಕೊಂಬರುವಂಥ ಪ್ರಯತ್ನ, ಆ್ಯಸ್ ಅ ಆರ್ಟಿಸ್ಟ್ ಆಗಿಯೂ ತುಂಬ ಪ್ರಯತ್ನಗಳು ಆಗಿದೆ. ಅದ್ರ ಜೊತೆಗೆ ಡೈರೆಕ್ಟ್ರ್ ಆಗಿ ಇವಾಗ ಜೆಂಟಲ್ಮ್ಯಾನ್ ನಾನು ಫಸ್ಟ್ ಸಿನಿಮಾ ಪ್ರೊಡಕ್ಷನ್ ಮಾಡಿದೆ. ಅದ್ರ ಮೂಲಕ ಜಡೇಶ್ ಬಂದರು. ಇವತ್ತು ಜಡೇಶ್ ಗುರು ಶಿಷ್ಯರು ಇರ್ಬೋದು, ಕಾಟೇರೆ ಕಥೆ ರೈಟರ್ ಆಗಿರ್ಬೋದು, ಇವಾಗ VK29 ಅಂತ ಒಂದು ವಿಜಯ್ ಅವ್ರ ಜೊತೆಗೆ ಸಿನಿಮಾ ಮಾಡ್ತಿರೋದು. ಅದ್ರ ಜೊತೆಗೆ ಬಂದಂಥ ಇವಾಗ ಪೆಂಟಗನ್ನಲ್ಲಿಂದ ಬಂದಂಥ ಸುಮಾರು ಜನ ಇವತ್ತು ಬಿಗ್ ಬಾಸಲ್ಲೂ ನೋಡಿರ್ಬೋದು. ಇವಾಗ ಶಿವಣ್ಣ ಅವ್ರ ಬ್ಯಾನರಲ್ಲಿ ಒಂದು ಸಿನಿಮಾ ಮಾಡ್ತಾಯಿದ್ದಾರೆ, ಫೈರ್ಫ್ಲೈ ಅಂತ. ಅವರೆಲ್ಲ ಪೆಂಟಗನ್ ಅಂದರೆ ಒಂದು ಸಿನಿಮಾ ಮೂಲಕ ಒಂದು ದೊಡ್ಡ ದಾರಿ ಓಪನ್ ಆಗ್ತಾ ಹೋಗುತ್ತೆ. ಅದರದ್ದು ಒಂದು ಮುಂದುವರೆದ ಭಾಗನೇ ರಾಮರಸ. ಇದರಲ್ಲಿ ಸಾಕಷ್ಟು ಜನ, 15 ಜನ ಆ್ಯಕ್ಟರ್ಸ್ನ ಇದ್ರ ಮೂಲಕ ಮುಂದೆ ತರೋ ಪ್ರಯತ್ನ ನಡೀತಾ ಇದೆ. ಅವರೆಲ್ಲರೂ ತುಂಬ ಟ್ರೈನ್ಡ್ ಆಗಿ ಬರ್ತಾರೆ, ಹಾಗೆ ಇಂಡಸ್ಟ್ರಿ ಒಳಗಡೆಗೆ ಬರೋದಿಲ್ಲ. ಆಲ್ರೆಡಿ ಟ್ರೈನ್ಡ್ ಆಗಿದ್ದಾರೆ. ಇನ್ನೂ ಈ ಸಿನಿಮಾಗೆ ಸಂಬಂಧಪಟ್ಟಂತೆ ಮತ್ತು ಇನ್ನೊಂದು 15-20 ದಿನ ಅವ್ರನ್ನ ವರ್ಕ್ಶಾಪ್ ಮಾಡಿ ಅವರಿಗೆ ಈ ಸ್ಕ್ರಿಪ್ಟನ್ನ ಮನವರಿಕೆ ಮಾಡಿಕೊಟ್ಟು ಅದಾದಮೇಲೆ ಅವ್ರನ್ನ ತೆರೆ ಮೇಲೆ ತೊಗೊಂಬರ್ತೀವಿ. ವೆಲ್ ಪ್ರಿಪೇರ್ ಆಗಿ ಇಂಡಸ್ಟ್ರಿಗೆ ಬರ್ತಾರೆ ಡೆಫಿನೆಟಾಗಿ. ಅವ್ರಿಗೆಲ್ರಿಗೂ ನಿಮ್ಮ ಸಪೋರ್ಟು ಮುಂದುವರಿಯಲಿ. ನನ್ನ ಜೊತೆ ಟೆಕ್ನಿಷಿಯನ್ಸ್ ಆಗಿ ಕೆಲಸ ಮಾಡ್ತಾ ಇರೋದು ಮೊದಲು ಗಿರಿ ಸರ್ ಜೊತೆಗೆ ಸಾಕಷ್ಟು ಜರ್ನಿ ಇದೆ. ನಮ್ಮ ಜಿ ಅಕಾಡೆಮಿಯಲ್ಲಿ ಅವರು ಬಿಗಿನಿಂಗ್ ಡೇಸಿಂದನೇ ಅವ್ರು ನನ್ನ ಜೊತೆಗೆ ಜರ್ನಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅವ್ರ ಜೊತೆಗೆ ಸಾಕಷ್ಟು ಸ್ಕ್ರಿಪ್ಟ್ಗಳು ಡಿಸ್ಕಷನ್ ಮಾಡ್ತಾಯಿದ್ವಿ. ನಂದೊಂದು 2 ಕಥೆನೇ ಅವರು ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿಕೊಟ್ರು. ಅದೊಂದು ಜರ್ನಿ ಅವ್ರ ಜೊತೆ ಕಂಟಿನ್ಯೂ ಆಗ್ತಾಯಿತ್ತು. ಈ ಥರದ್ದೊಂದು ಸಿನಿಮಾ ಮಾಡಬೇಕು ಅಂತ ಬಂದಾಗ ದೊಡ್ಡ ಚಾಲೆಂಜು ನಾನು ಕೊಟ್ಟಿದ್ದವ್ರಿಗೆ. ಸಾಮಾನ್ಯ ಚಾಲೆಂಜ್ ಕೊಟ್ಟಿಲ್ಲ, ತುಂಬ ದೊಡ್ಡ ಚಾಲೆಂಜ್ ಕೊಟ್ಟಿದ್ದೇನೆ ಅವ್ರಿಗೆ. ಯಾಕೆಂದರೆ 15 ಜನ ಹುಡುಗರನ್ನ ಬಳಸ್ಕೊಂಡು ಮತ್ತು ಅದ್ರ ಜೊತೆಗೆ ಒಬ್ಬ ಲೀಡ್ ಆ್ಯಕ್ಟರ್ನ ಬಳಸ್ಕೊಂಡು ಸ್ಕ್ರಿಪ್ಟ್ ಮಾಡಬೇಕು. ಸ್ಕ್ರಿಪ್ಟಿಗೆ ಇದು ಚಾಲೆಂಜು. ಒಂದು ಸ್ಕ್ರಿಪ್ಟ್ ತೊಗೊಂಬಂದು ಆ ಸ್ಕ್ರಿಪ್ಟಿಗೆ ಸಿನಿಮಾ ಮಾಡಿರೋದಲ್ಲ ಇದು. ಈ ಥರದ್ದು ಚಾಲೆಂಜಸ್ ಇದೆ. ಈ ಥರದ್ದೇ ಬೇಕು ನನಗೆ, ಹುಡುಗರು ಹಿಂಗೆ ಇರಬೇಕು, ಇದಕ್ಕೆ ಹಿಂಗೆ ಸರ್ ಪ್ಲ್ಯಾನ್ ಮಾಡೋಣ ಅಂತ ಅಂದಾಗ ಒಂದು ಡಿಸ್ಕಷನ್ ಆಗಿ ಕಥೆಯಾಗಿ ಆ ಒಂದು ಕಥೆ ಇವಾಗ ಸಿನಿಮಾ ಆಗ್ತಾಯಿದೆ. ಗಿರಿ ಸರ್ ಬಗ್ಗೆ ತುಂಬ ನನಗೆ ಹೆಮ್ಮೆ ಪಡುವಂಥ ಒಂದು ವಿಷಯ ಏನು ಅಂತಂದರೆ, ಅವರು ನಮ್ಮ ಜೊತೆ ಜರ್ನಿ ಮಾಡ್ತಾ ಇದ್ದಾರೆ ಅಂತ ಹೆಮ್ಮೆ ಪಡೋದ್ರು. ಒಂದು 3 ಸ್ಟೇಟ್ ಅವಾರ್ಡ್ ತೊಗೊಂಡಿದ್ದಾರೆ ಇಲ್ಲಿವರೆಗೂ. ತುಂಬ ಕಲ್ಟ್ ಸಿನಿಮಾಗಳನ್ನ ಮಾಡಿದ್ದಾರೆ. ಜಟ್ಟ ಇರ್ಬೋದು, ಮೈತ್ರಿ ಇರ್ಬೋದು,
ಕನ್ನಡಿಗ ಇರ್ಬೋದು, ಅಮರಾವತಿ ಇರ್ಬೋದು, ಈ ಥರದ ಕಲ್ಟ್ ಸಿನಿಮಾಗಳನ್ನ ಮಾಡಿದ್ದಾರೆ. ನಾನು ಪ್ರತಿ ಸತಿ ಹೇಳ್ತೀನಿ, ಕನ್ನಡದಲ್ಲಿ ಮಾತ್ರ ಇದನ್ನು ರಿಪೀಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಕನ್ನಡದಲ್ಲಿ ಮಾತ್ರ ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಇರೋದು ಮತ್ತು ಒಂದು ಆರ್ಟ್ ಸಿನಿಮಾ ಅಂತ ಇರೋದು. ಇದು ಕನ್ನಡದಲ್ಲಿ ಮಾತ್ರನೇ ಈ ಥರ ನಾವು ಥಿಯೇಟ್ರಿಗೆ ಅವಾರ್ಡ್ ಸಿಗುವಂಥ ಸಿನಿಮಾಗಳು ಒಂದು ಭಾಗ ಆದರೆ, ಕಮರ್ಷಿಯಲ್ ಸಿನಿಮಾ ಗೆಲ್ಲುವಂಥ ಒಂದು ಭಾಗ ಕನ್ನಡದಲ್ಲಿ ಮಾತ್ರ. ಇತ್ತೀಚಿನ ಒಂದು 20 ವರ್ಷದ ಬೆಳವಣಿಗೆಯಲ್ಲಿ ಈ ಥರದ್ದೊಂದು ಮಾರ್ಪಾಡಾಗ್ಬಿಟ್ಟಿದೆ. ಆದರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ನೋಡಿ, ನೀವು ತಮಿಳ್ ಲ್ಯಾಂಗ್ವೇಜಲ್ಲಿ ನೋಡಿ, ವೆಟ್ರಿಮಾರನ್ ಅಂತ ಡೈರೆಕ್ಟ್ರು, ಅದು ನ್ಯಾಷನಲ್ ಅವಾರ್ಡು ಸಿಗುತ್ತೆ, ಹೈಯೆಸ್ಟ್ ಕಲೆಕ್ಷನೂ ಆಗಿರುತ್ತೆ. ನೀವು ಅವ್ರ ಸಿನಿಮಾಗಳು ನೋಡಿರ್ಬೋದು, ಹಾಡುಗಳನ್ನು ನೋಡಿರ್ಬೋದು, ಈ ಥರದ ಸಿನಿಮಾಗಳನ್ನ ನೀವು ನೋಡಿದರೆ ನ್ಯಾಷನಲ್ ಅವಾರ್ಡ್ ಸಿಗುತ್ತೆ, ಅದರ ಜೊತೆಗೆ ಕಮರ್ಷಿಯಲು ಬಿಗ್ಗೆಸ್ಟ್ ಹಿಟ್ ಆಗಿರುತ್ತೆ. ಈ ಥರದ್ದು ಕನ್ನಡದಲ್ಲಿ ಡೈರೆಕ್ಟರ್ಸ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳಿದ್ರೆ. ನಾಗಾಭರಣ ಸರ್ನ ತುಂಬ ನಾನು ರೆಫರೆನ್ಸ್ ಆಗಿ ತೊಗೊಳ್ತೀನಿ. ಯಾಕೆಂದರೆ ಅವ್ರು ಮಾಡಿರುವಂಥ ನಾಗಮಂಡಲ ಇರ್ಬೋದು, ನ್ಯಾಷನಲ್ ಅವಾರ್ಡು, ಅದಕ್ಕೆ ದೊಡ್ಡ ಕಮರ್ಷಿಯಲ್ ಸಕ್ಸಸ್ ಸಿಕ್ಕಿರುವಂಥದ್ದು. ಮೈಸೂರು ಮಲ್ಲಿಗೆ ಇರ್ಬೋದು, ಈ ಥರ ಸಾಕಷ್ಟು ಸಿನಿಮಾಗಳು ಕಮರ್ಷಿಯಲ್ ಆಗೂ ಗೆದ್ದು ಅದ್ರ ಜೊತೆಗೆ ದುಡ್ಡು ತುಂಬ ಮಾಡಿರುವಂಥ ಸಿನಿಮಾ. ಆ ಥರದ್ದು ಒಂದು ಪ್ರಯತ್ನ ಈ ಸಿನಿಮಾದಲ್ಲೂ ಆಗಬೇಕು ಅನ್ನೋ ಉದ್ದೇಶಕ್ಕೆ ನಾನು ಗಿರಿ ಸರ್ ಜೊತೆಗೆ ಈ ಪ್ರಾಜೆಕ್ಟ್ನ ಮಾಡ್ತಾಯಿದ್ದೀನಿ. ತುಂಬ ವೆಲ್ ಮೇಡ್ ರೈಟರ್ ಆ್ಯಂಡ್ ಡೈರೆಕ್ಟರ್ ಗಿರಿ ಸರು. ಅದ್ರ ಜೊತೆಗೆ ನಾನು ಕಮರ್ಷಿಯಲಾಗಿ ತುಂಬ ಚೆನ್ನಾಗಿ ಥಿಂಕ್ ಮಾಡಿ ಒಂದು ಸಿನಿಮಾನ ಹೆಂಗೆಲ್ಲ ಪ್ರಮೋಟ್ ಮಾಡಬೇಕು ಅಂತ ಒಂದು ಟೀಮ್ ಜೊತೆಗೆ ಸೇರಿಕೊಂಡು ಮಾಡ್ತಾಯಿದ್ದೀನಿ. ಅದರಿಂದ ಗಿರಿ ಸರ್ ತುಂಬ ದೊಡ್ಡ ಸ್ಟ್ರೆಂತು ಈ ಸಿನಿಮಾಗೆ. ಮತ್ತು ನಮ್ಮ ಪ್ರೊಡಕ್ಷನಲ್ಲಿ ನೀವು ಜೆಂಟ್ಲ್ಮ್ಯಾನ್ ನೋಡಿರ್ಬೋದು, ಪೆಂಟಗನ್ ನೋಡಿರ್ಬೋದು, ಒಂದು ಹೊಸ ಥರದ್ದು ಸಿನಿಮಾಗಳನ್ನು ಮಾಡೋಕ್ಕೆ ಹೊರಟಿದ್ವಿ. ಒಂದು ಒಳ್ಳೆ ಕಮರ್ಷಿಯಲ್ ಜೊತೆಗೆ ಥಾಟ್ ಇರುವ ಸಿನಿಮಾಗಳನ್ನ ಮಾಡೋಕ್ಕೆ ಹೊರಟಿದ್ವಿ. ಅದರಿಂದ ಒಂದು ಒಳ್ಳೆ ಪ್ರಾಮಿಸಿಂಗ್ ಸಿನಿಮಾ ಅಂತೂ ಡೆಫಿನೆಟಾಗಿ ನಮ್ಮ ಬ್ಯಾನರಲ್ಲಿ ಮಾಡೇ ಮಾಡ್ತೀವಿ. ಅದಕ್ಕೆ ಉದಾಹರಣೆಯಾಗಿ ಇವಾಗ ನೀವು ಈ ಸಿನಿಮಾದ ಒಂದು ಮೋಷನ್ ಪೋಸ್ಟರ್ ನೋಡಿದ್ದೀವಿ, 3D ಮೋಷನ್ ಪೋಸ್ಟ್ರು. ತುಂಬ ಒಂದು 15-20 ದಿನ ಇದ್ರ ಮೇಲೆ ಸಾಕಷ್ಟು ವರ್ಕ್ ಮಾಡಿ, ಆ್ಯನಿಮಂತ್ರ ಅಂತ ದೀಪಕ್ ಅವರು ಈ ಹಿಂದೆ ನಾನು ಯಾರು ಸಂಹಾರಗೂ ಅವರೇ ಮಾಡಿದರು, ಅದಾದಮೇಲೆ ಪೆಂಟಗನ್ಗೂ ಅವರೇ ಮಾಡಿದರು. ಈ ಥರದ ಸಾಕಷ್ಟು 3D ಹೊಸ ಥರದ ಟೆಕ್ನಾಲಜಿಗಳು ಬಂದಾಗ ಅದನ್ನು ಬಳಸ್ಕೊಂಡು ಒಂದು ಪೋಸ್ಟರ್ನ ಹೊಸದಾಗಿ ಏನಾದರೂ ತೋರ್ಸೋಕ್ಕೆ ಪಾಸಿಬಲ್ ಇದೆಯಾ ಅಂತ ಅದನ್ನು ಪ್ರಯತ್ನ ಇಲ್ಲಿ ಮಾಡಿದ್ದೀವಿ. ನಮ್ಮ ಭರತ್ ಬಿ ಜೆ ಅವ್ರ ಜೊತೆ ಫಸ್ಟ್ ಟೈಮ್ ನಾನು ಜರ್ನಿ ಮಾಡ್ತಾಯಿದ್ದೀನಿ. ಒಂದು 2 ಸಾಂಗ್ ಆಲ್ರೆಡಿ ಕಂಪೋಸ್ ಆಗಿದೆ. ತುಂಬ ಒಳ್ಳೆ ಕಮರ್ಷಿಯಲ್ ಸಾಂಗ್ಗಳು ಡೆಫಿನೆಟಾಗಿ ಇದರಲ್ಲಿ ಇದ್ದೇ ಇರುತ್ತೆ. ಪುನೀತ್ ಆರ್ಯ ಇದರಲ್ಲಿ ಒಂದು ಸಾಂಗ್ಗೆ ಬರೆದಿದ್ದಾರೆ, ಮತ್ತು ಇದರಲ್ಲಿ ಬರುವಂಥ ಒಂದು ಸಣ್ಣ ತುಣುಕನ್ನ ಜಾನಪದ ಫೋಕ್ನ ಪುನೀತ್ ಬರೆದಿದ್ದಾರೆ. ಒಂದು ಒಳ್ಳೆ ಟೀಮ್ನ ಜೊತೆ ಸೇರಿಕೊಂಡು ಮತ್ತು ಹೊಸಬರ ಜೊತೆಗೆ ಸೇರಿಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಮಾಡ್ತಾಯಿದ್ದೀವಿ. ನಿಮ್ಮ ಸಪೋರ್ಟು ಇರಲಿ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಮದರ್ ಬಂದಿದ್ದಾರೆ ಇವತ್ತು, ಅವ್ರ ಆಶೀರ್ವಾದ ಇದೆ, ಮರಿದೇ ಹೇಳಬೇಕದು. ನಮ್ಮಮ್ಮ ತುಂಬ ಕಡಿಮೆ ಬರೋದು, ಅಪರೂಪಕ್ಕೆ ಬಂದಿದ್ದಾರೆ. ಒಂದು ಒಳ್ಳೆ ಬ್ಲೆಸ್ಸಿಂಗ್ ಸಿಕ್ಕಿದೆ. ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಬಂದಿರುವಂಥ ಎಲ್ಲ ಗಣ್ಯರಿಗೂ, ಧ್ರುವ ಸರ್ಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.